ಕುಂಭರಾಶಿಯವರಿಗೆ ಜೈ ಮಾತಾ ದುರ್ಗಾ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ಕುಂಭರಾಶಿಯ ಪ್ರತಿಯೊಬ್ಬ ವ್ಯಕ್ತಿಗಾಗಿ, ಯಾರು ತಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಅನುಭವಿಸುತ್ತಿದ್ದಾರೋ ಅವರಿಗಾಗಿ. ಇಂದು ನಾನು ನಿಮಗೆ 2 ವಸ್ತುಗಳ ಬಗ್ಗೆ ಹೇಳಲಿದ್ದೇನೆ. ಇವುಗಳನ್ನು ನೀವೇನಾದರೂ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ನಿಜಕ್ಕೂ ಇಡೀ ಜಗತ್ತೇ ನಿಮ್ಮ ಪಾದದ ಕೆಳಗೆ ನಮಸ್ಕರಿಸುವಂತೆ ಕಾಣುತ್ತದೆ. ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ. ಇದು ಹನುಮಂತನ ಕೃಪೆಯಿಂದ ಬೆಸೆದುಕೊಂಡಿರುವ ಒಂದು ಅತ್ಯಂತ ದೊಡ್ಡ ಆಳವಾದ ರಹಸ್ಯವಾಗಿದೆ. ಇದು ಶತಮಾನಗಳಿಂದ ನಮ್ಮ ಶಾಸ್ತ್ರದಲ್ಲಿ ಅಡಗಿದೆ ಮತ್ತು ಇಂದು ನಾನು ಇದನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ನೋಡಿ, ಏಕೆಂದರೆ ಇದರಲ್ಲಿ ನಿಮ್ಮ ವೃತ್ತಿ ಜೀವನ, ಹಣ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖವಾದ ವಿಷಯಗಳು ಅಡಗಿವೆ. ಕುಂಭರಾಶಿಯ ಜಾತಕದವರಿಗೆ ಈ ಸಮಯ ಅತ್ಯಂತ ವಿಶೇಷವಾಗಿರಲಿದೆ. ಶನಿದೇವರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ವಿಶೇಷವಾಗಿ ಬೀಳುತ್ತಿದೆ ಮತ್ತು ಶನಿದೇವರ ಕೃಪೆ ತೋರಿದಾಗ ಮನುಷ್ಯನ ಜೀವನದಲ್ಲಿ ಅವನು ನಿರೀಕ್ಷಿಸದಂಥ ತಿರುವುಗಳು ಬರುತ್ತವೆ. ಕೆಲವು ದಿನಗಳಲ್ಲಿ ನಾನು ಮಾಡುವ ಪ್ರತಿಯೊಂದು ಕೆಲಸವು ತಾವಾಗೇ ಸುಲಭವಾಗಿ ನಡೆದು ಹೋಗುತ್ತದೆ. ಆದರೆ ಕೆಲವು ದಿನಗಳಲ್ಲಿ ಎಷ್ಟೇ ಬಯಸಿದರೂ ಏನೂ ಸರಿಯಾಗುವುದಿಲ್ಲ ಎಂಬುದನ್ನು ನೀವು ಹಲವು ಬಾರಿ ಅನುಭವಿಸಿರಬಹುದು. ಇದು ಕೇವಲ ಹಣೆ ಬರದ ಆಟವಲ್ಲ, ಇದರ ಹಿಂದೆ ಒಂದು ಆಳವಾದ ಕಾರಣವಿದೆ. ಇದನ್ನು ನಾನು ಇಂದು ವಿಡಿಯೋದಲ್ಲಿ ವಿವರವಾಗಿ ಅರ್ಥೈಸುತ್ತೇನೆ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಕುಂಭರಾಶಿಯಲ್ಲಿ ಯಾರು ಉದ್ಯೋಗ ಮಾಡುತ್ತಿದ್ದೀರೋ ಅವರಿಗೆ ಮುಂಬರುವ ಸಮಯವು ಒಂದು ದೊಡ್ಡ ತಿರುವು ತರಲಿದೆ. ಕೆಲವು ಜನರಿಗೆ ತಮ್ಮ ಕಚೇರಿಯಲ್ಲಿ ಅವರು ಎಂದಿಗೂ ಕಲ್ಪಿಸಿಕೊಳ್ಳದಂಥ ಜವಾಬ್ದಾರಿಯು ಸಿಗಲಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿಡಬೇಕು. ಈ ಜವಾಬ್ದಾರಿಯು ತನ್ನೊಂದಿಗೆ ಒಂದು ಪರೀಕ್ಷೆಯನ್ನು ಸಹ ತರಲಿದೆ. ಆ ಪರೀಕ್ಷೆ ಏನೆಂಬುದು ನಾನು ನಿಮಗೆ ಸ್ವಲ್ಪ ಸಮಯದ ನಂತರ ಹೇಳುತ್ತೇನೆ. ಅದಕ್ಕೂ ಮುನ್ನ ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾದ ಆ ಮೊದಲ ವಸ್ತುವಿನ ಬಗ್ಗೆ ಹೇಳಲು ಬಯಸುತ್ತೇನೆ. ಮೊದಲನೇ ವಸ್ತು ಏನೆಂದರೆ, ಒಂದು ಸಣ್ಣ ಕೆಂಪು ಬಟ್ಟೆಯಲ್ಲಿ ಅದರಲ್ಲಿ ನೀವು ಅಕ್ಷತೆ ಅಂದರೆ ಕೆಲವು ಇಡೀ ಅಕ್ಕಿ ಕಾಳುಗಳನ್ನು ಕಟ್ಟಬೇಕು. ಇದು ಯಾವುದೇ ಸಾಮಾನ್ಯ ಪರಿಹಾರವಲ್ಲ. ಇದು ಮಂಗಳವಾರ ಮತ್ತು ಶನಿವಾರದ ದಿನ ಹನುಮಂತನ ಮುಂದೆ ಇಟ್ಟು ಆತನ ಆಶೀರ್ವಾದವನ್ನು ಪಡೆದು ಸಿದ್ಧಪಡಿಸಿದ ಒಂದು ರಕ್ಷಾ ಕವಚವಾಗಿದೆ. ಯಾರು ಇದನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರ ಸುತ್ತಲೂ ಒಂದು ಸಕಾರಾತ್ಮಕ ಶಕ್ತಿಯ ವಲವು ಸೃಷ್ಟಿಯಾಗುತ್ತದೆ. ನಮ್ಮ ಹಿರಿಯರು ಶತಮಾನಗಳಿಂದ ಇದನ್ನು ಹೇಳುತ್ತಾ ಬಂದಿದ್ದಾರೆ ಮತ್ತು ಇಂದಿನ ಕಾಲದಲ್ಲೂ ಇದರ ಪ್ರಭಾವವು ಕಾಣಬಹುದು. ಈಗ ಹಣದ ಬಗ್ಗೆ ಮಾತನಾಡೋಣ. ಕುಂಭರಾಶಿಯ ಜಾತಕದವರಿಗೆ ಧನಲಾಭಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಆಸಕ್ತಿದಾಯಕ ಸಮಯ ಬರಲಿದೆ. ನೀವು ಈ ಹಿಂದೆ ಎಂದೂ ಯೋಚಿಸದಂಥ ಕೆಲವು ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ಯಾವುದೋ ಹಳೆಯ ಹೂಡಿಕೆಯು ಹಠಾತ್ ಲಾಭವನ್ನು ನೀಡಬಹುದು, ಅಥವಾ ನಿಮಗೆ ಹೊಸ ಹಾದಿಯನ್ನು ತೋರಿಸುವಂಥ ವ್ಯಕ್ತಿಯೊಬ್ಬರು ನಿಮ್ಮನ್ನು ಭೇಟಿಯಾಗಬಹುದು. ಆದರೆ ಇಲ್ಲಿ ಒಂದು ಮುನ್ನೆಚ್ಚರಿಕೆ ಅತ್ಯಂತ ಅಗತ್ಯವಾಗಿದೆ, ಏಕೆಂದರೆ ಹಣವು ಎಷ್ಟು ವೇಗವಾಗಿ ಬರುತ್ತದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸದಿದ್ದರೆ ಅಷ್ಟೇ ವೇಗವಾಗಿ ಕೈಬಿಟ್ಟು ಹೋಗಬಹುದು. ಈ ಬಗ್ಗೆ ನಾನು ನಿಮಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ಒಂದು ಪ್ರಮುಖ ವಿಷಯವನ್ನು ಹೇಳುತ್ತೇನೆ. ಅದು ನಿಮ್ಮ ಆಲೋಚನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವೇನಾದರೂ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದರರ್ಥ ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಬಯಸುತ್ತೀರಿ ಎಂದರ್ಥ. ಅಂಥ ಜನರಿಗೆ ಮಾತ್ರ ಈ ವಿಷಯಗಳು ಪ್ರಾಮುಖ್ಯತೆಯನ್ನು ಹೊಂದಿರುತ್ತವೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿಯನ್ನು ಖಂಡಿತವಾಗಿ ಬರೆಯಿರಿ. ಇದರಿಂದ ನೀವು ಯಾವ ರಾಶಿಗೆ ಸೇರಿದವರು ಎಂದು ನನಗೆ ತಿಳಿಯುತ್ತದೆ. ಈಗ ಸಂಬಂಧಗಳ ಬಗ್ಗೆ ಮಾತನಾಡೋಣ. ಪ್ರೇಮ ಜೀವನದಲ್ಲಿ ಕುಂಭರಾಶಿಯ ಜಾತಕದವರು ಈ ಅವಧಿಯಲ್ಲಿ ಕೆಲವು ಏರಿಳಿತಗಳನ್ನು ಕಾಣಬಹುದು. ಯಾರ ಸಂಬಂಧವು ಈಗಷ್ಟೇ ಹೊಸದಾಗಿ ಪ್ರಾರಂಭವಾಗಿದೆಯೋ ಅವರಿಗೆ ಈ ಸಮಯವು ಬಾಂಧವ್ಯದಲ್ಲಿ ಆಳವನ್ನು ತರಲಿದೆ. ಮಾತುಕತೆಯಲ್ಲಿ ಇದ್ದ ಅಪೂರ್ಣತೆಯು ಈಗ ಪೂರ್ಣಗೊಳ್ಳುವಂತೆ ಕಾಣುತ್ತದೆ. ಆದರೆ ವರ್ಷಗಳಿಂದ ಸಂಬಂಧದಲ್ಲಿ ಇರುವವರಿಗೆ ಒಂದು ವಿಭಿನ್ನವಾದ ಕಥೆಯೇ ಸೃಷ್ಟಿಯಾಗುತ್ತಿರುವುದು ಕಾಣಿಸುತ್ತದೆ. ಕೆಲವು ಹಳೆಯ ವಿಷಯಗಳು, ಕೆಲವು ಹಳೆಯ ತಪ್ಪು ತಿಳುವಳಿಕೆಗಳು ಮತ್ತೆ ಮುಂಚೂಣಿಗೆ ಬರಬಹುದು. ಇವುಗಳು ಹೇಗೆ ಬಗೆಹರಿಯುತ್ತವೆ ಎಂಬುದು ನೀವು ಸಂಜೆಯ ಸಮಯದಲ್ಲಿ ಒಂದು ವಿಶೇಷ ಕೆಲಸವನ್ನು ಮಾಡುತ್ತೀರೋ ಇಲ್ಲವೋ ಎಂಬುದರ ಮೇಲೆ ನಿರ್ಬಂಧಿತವಾಗಿರುತ್ತದೆ. ಈ ವಿಶೇಷ ಕೆಲಸ ಏನೆಂಬುದು ನಾನು ನಿಮಗೆ ಈ ವಿಡಿಯೋದ 2ನೇ ಭಾಗದಲ್ಲಿ ವಿವರವಾಗಿ ಹೇಳುತ್ತೇನೆ. ಕುಟುಂಬದ ಬಗ್ಗೆ ಹೇಳುವುದಾದರೆ, ಮನೆಯಲ್ಲಿ ಈ ಹಿಂದೆ ತಳ್ಳಿ ಹಾಕಲಾಗಿದ್ದ ಕೆಲವು ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಯಾವುದೋ ಹಳೆಯ ವಿಷಯದ ಕುರಿತು ಮನೆಯಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವು ಈಗ ಮುನ್ನೆಲೆಗೆ ಬರಬಹುದು ಮತ್ತು ಇದನ್ನು ಬಗೆಹರಿಸಲು ಒಂದು ಸರಿಯಾದ ಮಾರ್ಗವಿದೆ. ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು
ಮನೆಯ ವಾತಾವರಣವನ್ನು ಮತ್ತೊಮ್ಮೆ ಆಹ್ಲಾದಕರವಾಗಿ ಮಾಡಬಹುದು. ಆದರೆ ಅಸಲಿ ವಿಷಯ ಇನ್ನೂ ಬಾಕಿ ಇದೆ, ಏಕೆಂದರೆ ನಾನು ನಿಮಗೆ ಕೇವಲ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾದ ಮೊದಲ ವಸ್ತುವಿನ ಬಗ್ಗೆ ಮಾತ್ರ ಹೇಳಿದ್ದೇನೆ. ಎರಡನೇ ವಸ್ತು ಇದಕ್ಕಿಂತಲೂ ಹೆಚ್ಚು ಪ್ರಮುಖವಾಗಿದೆ ಮತ್ತು ಇದರ ನೇರ ಸಂಬಂಧವು ಸಂಜೆ ಅಥವಾ ರಾತ್ರಿ ಆ ಸಮಯದೊಂದಿಗಿದೆ. ಇದನ್ನು ನಾನು ಸಂಬಂಧಗಳ ಬಗ್ಗೆ ಮಾತನಾಡುವಾಗ ಉಲ್ಲೇಖಿಸಿದ್ದೆ. ಇದು ಎರಡು ವಿಷಯಗಳು ಪರಸ್ಪರ ಬೆಸೆದುಕೊಂಡಿವೆ ಮತ್ತು ನೀವು ಇವುಗಳನ್ನು ಒಟ್ಟಿಗೆ ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಬರುತ್ತಿದ್ದ ಅಡೆತಡೆಗಳ ಹಿಂದಿನ ನಿಜವಾದ ಕಾರಣ ಏನೆಂಬುದು ನಿಮಗೆ ಅರಿವಾಗುತ್ತದೆ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಬೇಡಿ, ಏಕೆಂದರೆ ಮುಂದಿನ ಭಾಗವು ನಿಮಗೆ ಅತ್ಯಂತ ಪ್ರಮುಖವಾಗಿರಲಿದೆ. ಇದರಲ್ಲಿ ನಾನು ನೀವು ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾದ ಆ ಎರಡನೇ ವಸ್ತುವಿನ ಬಗ್ಗೆ ಹೇಳುತ್ತೇನೆ. ಇದರೊಂದಿಗೆ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬದ ಎರಡನ್ನು ಸರಿದೂಗಿಸಬಲ್ಲ ಆ ಸಂಜೆಯ ಪರಿಹಾರವನ್ನು ಸಹ ಹೇಳುತ್ತೇನೆ. ಹೌದು, ನೀವು ಇದನ್ನು ತಿಳಿದುಕೊಳ್ಳಲು ಸಿದ್ಧರಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ಕಮೆಂಟ್ನಲ್ಲಿ ಖಂಡಿತವಾಗಿ ಬರೆಯಿರಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಜೈ ಮಾತಾ ದುರ್ಗಾ. ಹೌದು ಸ್ನೇಹಿತರೆ, ನಾವು ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾದ ಆ ಮೊದಲ ವಸ್ತುವಿನ ಬಗ್ಗೆ ಮಾತನಾಡಿದ್ದೆವು. ಈಗ ಆ ಎರಡನೇ ವಸ್ತುವಿನ ಬಗ್ಗೆ ಮಾತನಾಡೋಣ. ಅದು ಬಹುಶಃ ನಿಮ್ಮ ಇಡೀ ಆಲೋಚನೆಯನ್ನೇ ಬದಲಾಯಿಸಬಹುದು ಮತ್ತು ಅದರೊಂದಿಗೆ ನಾನು ಮೊದಲು ಉಲ್ಲೇಖಿಸಿದ ಆ ಸಂಜೆ ಪರಿಹಾರದ ಬಗ್ಗೆಯೂ ತಿಳಿಸುತ್ತೇನೆ. ಹೌದು ಸ್ನೇಹಿತರೆ, ಎರಡನೇ ವಸ್ತು ಏನೆಂದರೆ ತುಳಸಿಯ 2 ಎಲೆಗಳು. ಇವುಗಳನ್ನು ನೀವು ಮಂಗಳವಾರದ ದಿನ ಹನುಮಂತನ ಪಾದಗಳಿಗೆ ಅರ್ಪಿಸಿ ನಂತರ ಅವುಗಳನ್ನು ನಿಮ್ಮ ಪರ್ಸ್ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಪರಿಹಾರವು ಅತ್ಯಂತ ಹಳೆಯದಾಗಿದೆ. ತುಳಸಿಯಲ್ಲಿ ಎಷ್ಟು ಶಕ್ತಿ ಇರುತ್ತದೆ ಎಂದರೆ ನಕಾರಾತ್ಮಕ ಶಕ್ತಿಯನ್ನು ಹತ್ತಿರಕ್ಕೂ ಬರಲು ಬಿಡುವುದಿಲ್ಲ ಎಂದು ನಮ್ಮಲ್ಲಿ ನಂಬಲಾಗಿದೆ. ಇನ್ನು ಇದಕ್ಕೆ ಹನುಮಂತನ ಆಶೀರ್ವಾದ ಸಿಕ್ಕಾಗ ಇದರ ಪ್ರಭಾವವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಹಾಗಾಗಿ ನೀವೇನಾದರೂ ಆ ಕೆಂಪು ಬಟ್ಟೆಯ ಪರಿಹಾರವನ್ನು ಈಗಲೇ ಮಾಡಿದ್ದರೆ ಈಗ ಇದರೊಂದಿಗೆ ಈ ಪರಿಹಾರವನ್ನು ಸೇರಿಸಿಕೊಳ್ಳಿ. ಹೌದು ಸ್ನೇಹಿತರೆ, ಈಗ ಮಾತನಾಡೋಣ ಸಂಜೆಯ ಆ ವಿಶೇಷ ಸಮಯದ ಬಗ್ಗೆ. ನಮ್ಮ ಶಾಸ್ತ್ರಗಳಲ್ಲಿ ಸಂಜೆಯ ಸಮಯವನ್ನು ಅತ್ಯಂತ ಪ್ರಮುಖವೆಂದು ಪರಿಗಣಿಸಲಾಗಿದೆ, ವಿಶೇಷವಾಗಿ ಸೂರ್ಯಾಸ್ತದ ನಂತರ ಸಮಯವನ್ನು. ಈ ಸಮಯದಲ್ಲಿ ನೀವೇನಾದರೂ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ದೇವರ ಮುಂದೆ ಇಟ್ಟರೆ ಮನಸ್ಸು ಹಗುರವಾಗಲು ಪ್ರಾರಂಭಿಸುತ್ತದೆ ಮತ್ತು ಹದಗೆಡುತ್ತಿರುವ ಸಂಬಂಧಗಳು ಮತ್ತು ಕೌಟುಂಬಿಕ ಗೊಂದಲಗಳಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಯಾವುದೇ ಪವಾಡವಲ್ಲ, ಬದಲಿಗೆ ಇದು ಮನಸ್ಸಿನ ಶಾಂತಿಯ ಪ್ರಭಾವವಾಗಿದೆ. ಇದು ಕ್ರಮೇಣ ನಮ್ಮ ನಡವಳಿಕೆ ಮತ್ತು ನಿರ್ಧಾರಗಳಲ್ಲಿ ಪ್ರತಿಫಲಿಸಲು ಪ್ರಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ಈಗ ನಾನು ವೃತ್ತಿ ಜೀವನದ ಆ ಪರೀಕ್ಷೆಯ ಬಗ್ಗೆ ಬರೆಯುತ್ತಿದ್ದೇನೆ. ಇದನ್ನು ನಾನು ಹಿಂದಿನ ಭಾಗದಲ್ಲಿ ಉಲ್ಲೇಖಿಸಿದ್ದೆ. ಯಾರಿಗೆ ಹೊಸ ಜವಾಬ್ದಾರಿ ಸಿಗಲಿದೆಯೋ ಅವರ ಮುಂದೆ ಇರುವ ಒಂದು ಸವಾಲು ಏನೆಂದರೆ ಅವರು ತಮ್ಮ ಸಹೋದ್ಯೋಗಿಗಳ ವಿಶ್ವಾಸವನ್ನು ಗಳಿಸಬೇಕಾಗುತ್ತದೆ. ಆರಂಭದಲ್ಲಿ ಕೆಲವು ಜನರು ನಿಮ್ಮ ಮಾತುಗಳನ್ನು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದೇ ಇರಬಹುದು, ಆದರೆ ನೀವು ತಾಳ್ಮೆಯಿಂದಿದ್ದು ನಿಮ್ಮ ಕೆಲಸದ ಮೂಲಕ ನಿಮ್ಮನ್ನು ನೀವು ಸಾಬೀತುಪಡಿಸುತ್ತಾ ಹೋದರೆ ಈ ಜನರು ಮುಂದೆ ನಿಮ್ಮ ಅತಿ ದೊಡ್ಡ ಬೆಂಬಲಿಗರಾಗುತ್ತಾರೆ. ಇದೇ ಆ ಪರೀಕ್ಷೆಯಾಗಿದ್ದು ಇದನ್ನು ದಾಟುವುದು ನಿಮಗೆ ಅತ್ಯಂತ ಪ್ರಮುಖವಾಗಿದೆ. ನೀವೇನಾದರೂ ಇಲ್ಲಿವರೆಗೆ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ಜೈ ಮಾತಾ ಎಂದು ಬರೆಯಿರಿ. ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಈ ಸಣ್ಣ ವಿಷಯವು ನಿಮಗೆ ದೊಡ್ಡದಾಗಿ ಕಾಣಿಸದೇ ಇರಬಹುದು, ಆದರೆ ಇದು ನನಗೆ ಇಂಥ ಮಾಹಿತಿಯನ್ನು ನಿಮ್ಮವರಿಗೆ ತಲುಪಿಸಲು ತುಂಬಾ ಧೈರ್ಯವನ್ನು ನೀಡುತ್ತಿದೆ. ಹೌದು ಸ್ನೇಹಿತರೆ, ಈಗ ಹಣದ ವಿಷಯದಲ್ಲಿ ನಾನು ಮೊದಲು ಉಲ್ಲೇಖಿಸಿದ ಆ ಮುನ್ನೆಚ್ಚರಿಕೆಯ ಬಗ್ಗೆ ಮಾತನಾಡೋಣ. ಅವಧಿಯಲ್ಲಿ ಯಾರಾದರೂ ನಿಮಗೆ ಅತಿ ಶೀಘ್ರದಲ್ಲಿ ಲಾಭದಾಶೆ ತೋರಿಸಿದರೆ ಅಲ್ಲಿ ಸ್ವಲ್ಪ ನಿಂತು ಯೋಚಿಸುವುದು ಅತ್ಯಗತ್ಯ. ಅವಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹಲವು ಬಾರಿ ನಷ್ಟಕ್ಕೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಹೊಸ ಹೂಡಿಕೆ ಅಥವಾ ಹೊಸ ಕೆಲಸದಲ್ಲಿ ಹಣವನ್ನು ತೊಡಗಿಸುವ ಮುನ್ನ ಕನಿಷ್ಠ 1 ವಾರದ ಸಮಯವನ್ನು ತೆಗೆದುಕೊಳ್ಳಿ. ನಿಮ್ಮ ನಂಬಿಕಸ್ಥ ವ್ಯಕ್ತಿಯೊಬ್ಬರಿಂದ ಸಲಹೆಯನ್ನು ಪಡೆಯಿರಿ ಮತ್ತು ಅದರ ನಂತರವೇ ಮುಂದುವರಿಯಿರಿ. ಇದೇ ಮುನ್ನೆಚ್ಚರಿಕೆಯು ನಿಮ್ಮನ್ನು ದೊಡ್ಡ ನಷ್ಟದಿಂದ ರಕ್ಷಿಸಬಲ್ಲದು. ಹೌದು ಸ್ನೇಹಿತರೆ, ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ಯಾರ ಸಂಬಂಧದಲ್ಲಿ ಹಳೆಯ ತಪ್ಪು ತಿಳುವಳಿಕೆಗಳಿದ್ದವೋ ಅವರಿಗೆ ಈ ಸಂಜೆ ಪರಿಹಾರವು ಅತ್ಯಂತ ಉಪಯುಕ್ತವಾಗಬಹುದು, ಏಕೆಂದರೆ ಮನಸ್ಸು ಶಾಂತವಾಗಿದ್ದಾಗ ಮಾತುಕತೆಯಲ್ಲೂ ಸಹ ಆ ಕಹಿ ಇರುವುದಿಲ್ಲ ಮತ್ತು ಈ ಮುನ್ನ ದೊಡ್ಡ ಸಮಸ್ಯೆಯಾಗುತ್ತಿದ್ದ ಸಣ್ಣ ಪುಟ್ಟ ವಿಷಯಗಳು ಈಗ ಸುಲಭವಾಗಿ ಬಗೆಹರಿಯುತ್ತವೆ. ಕೇವಲ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಯಾವುದೇ ತಪ್ಪು ತಿಳುವಳಿಕೆಯನ್ನು ಮನಸ್ಸಿನಲ್ಲಿ ಒತ್ತಿ ಇಟ್ಟುಕೊಳ್ಳಬೇಡಿ. ಪರಸ್ಪರ ಕುಳಿತು ಮಾತನಾಡಿ, ಇದೇ ಅತ್ಯಂತ ಉತ್ತಮವಾದ ಮಾರ್ಗವಾಗಿದೆ. ಹೌದು ಸ್ನೇಹಿತರೆ, ಕುಟುಂಬದಲ್ಲಿ ಮರುಕಳಿಸಬಹುದಾದ ಹಳೆಯ ವಿಷಯವನ್ನು ಬಗೆಹರಿಸಲು ಅತ್ಯುತ್ತಮ ಮಾರ್ಗವೆಂದರೆ ಹಿರಿಯರ ಮಾತುಗಳನ್ನು ಗಮನವಿಟ್ಟು ಕೇಳಿ. ನೀವು ಅವರೊಂದಿಗೆ ಸಹಮತ ಹೊಂದಿಲ್ಲದಿದ್ದರೂ ಅವರನ್ನು ಕೇವಲ
ಆಲಿಸುವುದರಿಂದಲೇ ಅರ್ಧದಷ್ಟು ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ಉಳಿದ ಅರ್ಧದಷ್ಟು ಸಮಸ್ಯೆಯನ್ನು ಸಂಜೆಯ ದೀಪ ಮತ್ತು ಪ್ರಶಾಂತತೆಯ ಸಮಯವನ್ನು ನಿಭಾಯಿಸುತ್ತದೆ. ಈಗ ನಾನು ನಿಮಗೆ ಆರಂಭದಲ್ಲಿ ಸುಳಿವು ನೀಡಿದ ಆ ದೊಡ್ಡ ವಿಷಯದ ಬಗ್ಗೆ ಹೇಳುತ್ತೇನೆ. ಕುಂಭರಾಶಿಯವರಿಗೆ ಈ ಇಡೀ ಅವಧಿಯು ವಾಸ್ತವವಾಗಿ ಒಂದು ಹೊಸ ಆರಂಭದ ಸಿದ್ಧತೆಯಾಗಿದೆ. ಪ್ರಸ್ತುತ ಗೊಂದಲಮಯವಾಗಿ ಕಾಣಿಸುತ್ತಿರುವ ವಿಷಯಗಳು ವಾಸ್ತವವಾಗಿ ನಿಮ್ಮನ್ನು ಉತ್ತಮ ಹಾದಿಯತ್ತ ಕೊಂಡೊಯ್ಯಲು ನಡೆಯುತ್ತಿವೆ. ವೃತ್ತಿ ಜೀವನದ ಪರೀಕ್ಷೆ, ಹಣಕಾಸಿನ ಜಾಗರೂಕತೆ, ಸಂಬಂಧಗಳ ಆಳ ಮತ್ತು ಕುಟುಂಬದ ಒಟ್ಟಾರೆ ಮಾತುಕತೆಗಳು ಇವೆಲ್ಲವೂ ಸೇರಿ ನಿಮಗೆ ಭದ್ರ ಬುನಾದಿಯನ್ನು ನೀಡಲಿವೆ. ಅದರ ಮೇಲೆ ನಿಮ್ಮ ಮುಂಬರುವ ಜೀವನವು ಆಧಾರಿತವಾಗಿರುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಸರಿ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಯಾವ ಭಾಗವು ಅತ್ಯಂತ ಮುಖ್ಯವೆನಿಸಿತು ಎಂದು. ವೃತ್ತಿ ಜೀವನ, ಹಣ, ಸಂಬಂಧ ಅಥವಾ ಕುಟುಂಬ, ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಮುಖ್ಯವಾಗಿದೆ. ಹೌದು ಸ್ನೇಹಿತರೆ, ಇಂದು ನಾವು ಕೆಲವು ಅಂಥ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ. ಇವುಗಳನ್ನು ನಾವು ಇದುವರೆಗೂ ಮುಟ್ಟಿರಲಿಲ್ಲ, ಏಕೆಂದರೆ ಈ ರಾಶಿಯ ಜಾತಕರ ಜೀವನದಲ್ಲಿ ಒಂದು ಅಂಥ ಸಂಕೇತವು ಅಡಗಿದೆ. ಅದನ್ನು ಬಹಳ ಕಡಿಮೆ ಜನರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಇಂದು ನಾನು ಆ ಸಂಕೇತವನ್ನು ನಿಮ್ಮ ಮುಂದೆ ಬಹಿರಂಗಪಡಿಸಲಿದ್ದೇನೆ. ಹೌದು ಸ್ನೇಹಿತರೆ, ನಿಮಗೆ ಹಲವು ಬಾರಿ ಅನಿಸಿರಬಹುದು, ಇದ್ದಕ್ಕಿದ್ದಂತೆ ಯಾವುದೇ ಹಳೆಯ ಹಾಡು ನೆನಪಿಗೆ ಬರುತ್ತದೆ ಅಥವಾ ಹಳೆಯ ಯಾವುದೇ ಮುಖವು ವಿನಾಕಾರಣ ನೆನಪಿನಲ್ಲಿ ಮೂಡುತ್ತದೆ. ಹೀಗೆ ಪದೇ ಪದೇ ಆಗುವುದು ನಿಮಗೆ ಕಾಕತಾಳೀಯವಲ್ಲ. ನಿಮ್ಮ ಹಿರಿಯರು ಹೇಳುತ್ತಾರೆ ಏನೆಂದರೆ, ಯಾವಾಗ ಯಾವುದೇ ಹಳೆಯ ನೆನಪು ಪದೇ ಪದೇ ಮರಳಿ ಬರುತ್ತದೆಯೋ ಆಗ ಅರ್ಥ ಮಾಡಿಕೊಳ್ಳಿ, ಆ ಅಪೂರ್ಣ ಅಧ್ಯಾಯವು ಈಗ ಪೂರ್ಣಗೊಳಿಸುವ ಸಮಯ ಬಂದಿದೆ ಎಂದು. ಮತ್ತು ಈ ರಾಶಿಯ ಜಾತಕದವರಿಗೆ ಇದೇ ಸಮಯವು ಪ್ರಸ್ತುತ ನಡೆಯುತ್ತಿದೆ. ಹೌದು ಸ್ನೇಹಿತರೆ, ಇದರ ಅತ್ಯಂತ ಹೆಚ್ಚಿನ ಪ್ರಭಾವವು ನಿಮ್ಮ ಸಂಬಂಧಗಳ ಮೇಲೆ ಬೀರಲಿದೆ. ಯಾವ ಜನರು ಯಾವುದೇ ಹಳೆಯ ಸಂಬಂಧದ ಕುರಿತು ಅಪೂರ್ಣತೆಯನ್ನು ಅನುಭವಿಸುತ್ತಿದ್ದರೋ ಅವರ ಮುಂದೆ ಈಗ ಒಂದು ಅವಕಾಶ ಬರಲಿದೆ. ಈ ಅವಕಾಶವು ಯಾವುದೇ ನೇರ ಭೇಟಿಯ ರೂಪದಲ್ಲಿಯೂ ಬರಬಹುದು ಅಥವಾ ಯಾವುದೇ ಮೂರನೇ ವ್ಯಕ್ತಿಯ ಮೂಲಕ ಒಂದು ಸುದ್ದಿಯ ರೂಪದಲ್ಲಿಯೂ ಬರಬಹುದು. ಆದರೆ ಏನೇ ಇರಲಿ, ಇದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದೇ ಆ ತಿರುವು. ಇದು ನಿಮ್ಮ ಮುಂದಿನ ಕೆಲವು ತಿಂಗಳುಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಹೌದು ಸ್ನೇಹಿತರೆ, ಈಗ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಯಾವ ಜನರು ಹಿಂದಿನ ಭಾಗದಲ್ಲಿ ತಿಳಿಸಲಾದ ಪರೀಕ್ಷೆಯನ್ನು ತಾಳ್ಮೆಯಿಂದ ಎದುರಿಸಿದ್ದೀರೋ ಅವರಿಗೆ ಈಗ ಒಂದು ಹೊಸ ಬಾಗಿಲು ತೆರೆಯಲಿದೆ. ಈ ಬಾಗಿಲು ಯಾವುದೇ ಹೊಸ ಉದ್ಯೋಗದ ರೂಪದಲ್ಲಿ ಇರಬಹುದು ಅಥವಾ ಪ್ರಸ್ತುತ ಇರುವ ಸ್ಥಳದಲ್ಲಿಯೇ ಒಂದು ದೊಡ್ಡ ಯೋಜನೆ ರೂಪದಲ್ಲಿ ಇರಬಹುದು. ಈ ಅವಕಾಶವನ್ನು ಗುರುತಿಸುವ ಲಕ್ಷಣ ಏನೆಂದರೆ, ನಿಮಗೆ ಇದ್ದಕ್ಕಿದ್ದಂತೆ ಅಂತ ಯಾವುದೇ ವ್ಯಕ್ತಿಯಿಂದ ಸಹಾಯ ಸಿಗುತ್ತದೆ. ಎಂದಿಗೂ ನಿರೀಕ್ಷಿಸುತ್ತಿರಲಿಲ್ಲವೋ ಆ ಸಹಾಯವನ್ನು ಸಹಜತೆಯಿಂದ ಸ್ವೀಕರಿಸಿ, ಇದರಲ್ಲಿ ಹಿಂಜರಿಯಬೇಡಿ. ನೀವು ಇಲ್ಲಿವರೆಗೆ ವಿಡಿಯೋ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ದುರ್ಗಾ ಮಾತೆಗೆ ಜಯವಾಗಲಿ ಎಂದು ಬರೆಯಿರಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಈ ಸಣ್ಣ ಸಹಕಾರವು ನನಗೆ ಮಾಹಿತಿಯನ್ನು ಬಹಳ ದೂರದವರೆಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಹೌದು ಸ್ನೇಹಿತರೆ, ಹಣದ ವಿಷಯಕ್ಕೆ ಬಂದರೆ ಈ ಅವಧಿಯಲ್ಲಿ ಒಂದು ಹಳೆಯ ಬಾಕಿ ಉಳಿದ ಹಣ ಅಥವಾ ಹಳೆಯ ಹೂಡಿಕೆ ಮರಳಿ ನಿಮ್ಮ ಕೈ ಸೇರಬಹುದು. ಈ ಮೊತ್ತವು ಬಹುಶಃ ನಿಮಗೆ ದೊಡ್ಡದಾಗಿರಕ್ಕಿಲ್ಲ, ಆದರೆ ಇದು ಬರುವುದು ನಿಮಗೆ ಒಂದು ಸಂಕೇತವಾಗಿರುತ್ತದೆ. ಏನೆಂದರೆ, ನಿಮ್ಮ ಶ್ರಮವು ಈಗ ಫಲ ನೀಡಲು ಪ್ರಾರಂಭಿಸಿದೆ ಎಂದು. ಇದನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ಆತುರದಲ್ಲಿ ಖರ್ಚು ಮಾಡಬೇಡಿ, ಏಕೆಂದರೆ ಬರುವ ಸಮಯದಲ್ಲಿ ಇದೇ ಉಳಿತಾಯವು ನೀವು ಒಂದು ಪ್ರಮುಖ ಅವಕಾಶಕ್ಕಾಗಿ ಬಳಸಬಹುದು. ಹೌದು ಸ್ನೇಹಿತರೆ, ಕುಟುಂಬದಲ್ಲಿ ಈ ಅವಧಿಯಲ್ಲಿ ಒಂದು ಅಂತಹ ಸುದ್ದಿ ಬರಬಹುದು. ಅದು ಆರಂಭದಲ್ಲಿ ಸ್ವಲ್ಪ ಆತಂಕವನ್ನು ನೀಡಬಹುದು, ಕೊನೆಯಲ್ಲಿ ಶುಭ ಸುದ್ದಿ ಎಂದು ಸಾಬೀತಾಗಲಿದೆ. ಇದು ಯಾರದ್ದೇ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು ಅಥವಾ ಯಾವುದೇ ಪ್ರಯಾಣಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಆದರೆ ಹೆದರುವ ಅಗತ್ಯವಿಲ್ಲ, ಕೇವಲ ಸ್ವಲ್ಪ ತಾಳ್ಮೆ ವಹಿಸಬೇಕು ಮತ್ತು ಕುಟುಂಬದವರೊಂದಿಗೆ ಒಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಈಗ ನಾನು ನಿಮಗೆ ಆ ದೊಡ್ಡ ಸಂಕೇತದ ವಿಷಯವನ್ನು ತಿಳಿಸುತ್ತೇನೆ. ಇದರ ಉಲ್ಲೇಖವನ್ನು ನಾನು ಆರಂಭದಲ್ಲಿ ಮಾಡಿದ್ದೆ. ಆ ಸಂಕೇತವೇನೆಂದರೆ, ಕನಸಿನಲ್ಲಿ ಪದೇ ಪದೇ ನೀರು ಕಾಣಿಸುವುದು. ಒಂದು ವೇಳೆ ನಿಮಗೆ ಇತ್ತೀಚೆಗೆ ಕನಸಿನಲ್ಲಿ ನಿಮಗೆ ನದಿ, ಸಮುದ್ರ ಅಥವಾ ಮಳೆ ಕಾಣಿಸಿದ್ದರೆ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಶುದ್ಧೀಕರಣವು ನಡೆಯಲಿದೆ ಎಂದು ನಂಬಲಾಗುತ್ತದೆ. ಹಳೆಯ ಹೊರೆಗಳು ನಿಧಾನವಾಗಿ ಹಗುರಾಗುತ್ತವೆ ಮತ್ತು ಮನಸ್ಸಿನಲ್ಲಿ ಒಂದು ಹೊಸ ಆರಂಭಕ್ಕಾಗಿ ಜಾಗ ನಿರ್ಮಾಣವಾಗುತ್ತದೆ. ಹೌದು ಸ್ನೇಹಿತರೆ, ಈ ಎಲ್ಲ ವಿಷಯಗಳು ಪರಸ್ಪರ ಸಂಬಂಧ ಹೊಂದಿವೆ. ಹಳೆಯ ನೆನಪುಗಳು ಮರಳುವುದು, ವೃತ್ತಿ ಜೀವನದಲ್ಲಿ ಹೊಸ ಬಾಗಿಲು ತೆರೆಯುವುದು, ಹಣವು ಮರಳಿ ಬರುವುದು ಮತ್ತು ಕನಸಿನಲ್ಲಿ ನೀರು ಕಾಣಿಸುವುದು, ಇವೆಲ್ಲವೂ ಸೇರಿ ಕುಂಭರಾಶಿಯವರಿಗೆ ಒಂದು ದೊಡ್ಡ ಬದಲಾವಣೆಯು ಬಹಳ ಹತ್ತಿರದಲ್ಲಿದೆ ಎಂದು ತಿಳಿಸುತ್ತವೆ. ಈ ಬದಲಾವಣೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಮುಂದಿನ ಭಾಗದಲ್ಲಿ ನಾನು ನಿಮಗೆ ಆ ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ವಿಷಯವನ್ನು ತಿಳಿಸುತ್ತೇನೆ. ಇದು ಈ ಎಲ್ಲ ಸಂಕೇತಗಳನ್ನು ಪರಸ್ಪರ ಜೋಡಿಸುತ್ತದೆ.
ಹೌದು ಸ್ನೇಹಿತರೆ, ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೂ ಇತ್ತೀಚೆಗೆ ಕನಸಿನಲ್ಲಿ ನೀರು ಕಾಣಿಸಿದೆಯೇ ಅಥವಾ ಯಾವುದೇ ಹಳೆಯ ನೆನಪು ಪದೇ ಪದೇ ಮರಳಿ ಬಂದಿದೆಯೇ ಎಂದು? ದುರ್ಗಾ ಮಾತೆಗೆ ಜಯವಾಗಲಿ. ಸರಣಿಯ ಕೊನೆಯ ಭಾಗದಲ್ಲಿ ನಾನು ನಿಮಗೆ ಆ ಅತ್ಯಂತ ಪ್ರಮುಖವಾದ ವಿಷಯವನ್ನು ತಿಳಿಸಲಿದ್ದೇನೆ. ಇದುವರೆಗೆ ತಿಳಿಸಲಾದ ಎಲ್ಲಾ ಸಂಕೇತಗಳನ್ನು ಪರಸ್ಪರ ಜೋಡಿಸುತ್ತದೆ. ಹಾಗಾಗಿ ವಿಡಿಯೋವನ್ನು ಗಮನವಿಟ್ಟು ನೋಡಿ. ಹೌದು ಸ್ನೇಹಿತರೆ, ಇದುವರೆಗೆ ನಾವು ಮಾತನಾಡಿದ ಆ ಕೆಂಪು ಬಟ್ಟೆ, ತುಳಸಿ ಎಲೆಗಳು, ಸಂಜೆಯ ದೀಪ, ಹಳೆಯ ನೆನಪುಗಳು ಮರಳುವುದು ಮತ್ತು ಕನಸಿನಲ್ಲಿ ನೀರು ಕಾಣಿಸುವುದು, ಈ ಎಲ್ಲ ವಿಷಯಗಳು ಬೇರೆ ಬೇರೆ ಅಲ್ಲ, ಬದಲಿಗೆ ಒಂದೇ ದೊಡ್ಡ ಕಥೆಯ ಬೇರೆ ಬೇರೆ ಭಾಗಗಳಾಗಿವೆ. ಮತ್ತು ಆ ಕಥೆಯು ನಿಮ್ಮ ಒಳಗಿನ ಆ ಶಕ್ತಿಯನ್ನು ಜಾಗೃತಗೊಳಿಸುವುದಾಗಿದೆ. ಇದು ದೀರ್ಘಕಾಲದಿಂದ ಹತ್ತಿಕ್ಕಲ್ಪಟ್ಟಿತ್ತು. ಹೌದು ಸ್ನೇಹಿತರೆ, ಒಬ್ಬ ಮನುಷ್ಯನು ನಿರಂತರವಾಗಿದ್ದಾಗಲೂ ಕೂಡ ಫಲಿತಾಂಶವು ನಿರೀಕ್ಷೆಗೆ ಅನುಗುಣವಾಗಿ ಸಿಗದಿದ್ದಾಗ ನಿಧಾನವಾಗಿ ಅವನ ಆತ್ಮವಿಶ್ವಾಸವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. ಇದೇ ಕಾರಣದಿಂದ ಕಳೆದ ಕೆಲವು ಸಮಯದಿಂದ ನಿಮಗೆ ಅಂಥ ಭಾವನೆ ಮೂಡುತ್ತಿರಬಹುದು. ಏನೆಂದರೆ ನೀವು ಎಷ್ಟು ನೀಡುತ್ತಿದ್ದೀರೋ ಅಷ್ಟು ಮರಳಿ ಸಿಗುತ್ತಿಲ್ಲ ಎಂದು. ಆದರೆ ಈ ಅವಧಿಯು ಈಗ ಕೊನೆಗೊಳ್ಳಲಿದೆ, ಏಕೆಂದರೆ ಪಟ್ಟ ಶ್ರಮವು ಅದು ಈಗ ಕಾಣಿಸಲು ಪ್ರಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ವೃತ್ತಿ ಜೀವನದಲ್ಲಿ ಹೊಸ ಬಾಗಿಲು ತೆರೆಯುವ ಬಗ್ಗೆ ನಾವು ಹಿಂದಿನ ಭಾಗದಲ್ಲಿ ಮಾತನಾಡಿದ್ದೆವು. ಅದು ವಾಸ್ತವವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಮರುಕಳಿಸುವಿಕೆ ಒಂದು ರೂಪವಾಗಿದೆ. ಹೇಗೆ ನಿಮಗೆ ಸಣ್ಣ ಸಣ್ಣ ಯಶಸ್ಸುಗಳು ಸಿಗುತ್ತವೋ ಹಾಗೆ ನಿಮ್ಮ ಮೇಲಿನ ನಂಬಿಕೆಯು ಬಲಗೊಳ್ಳುತ್ತಾ ಹೋಗುತ್ತದೆ ಮತ್ತು ಇದೇ ನಂಬಿಕೆಯು ನಿಮಗೆ ಮುಂದೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ನೀವು ಇಲ್ಲಿವರೆಗೆ ನೋಡುತ್ತಿದ್ದರೆ ಕಮೆಂಟ್ನಲ್ಲಿ ಖಂಡಿತವಾಗಿಯೂ ದುರ್ಗಾ ಮಾತೆಗೆ ಜಯವಾಗಲಿ ಎಂದು ಬರೆಯಿರಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಈ ಇಡೀ ಸರಣಿಯನ್ನು ನಿರ್ಮಿಸಲು ನಾನು ಬಹಳಷ್ಟು ಶ್ರಮಿಸಿದ್ದೇನೆ ಮತ್ತು ನಿಮ್ಮ ಸಹಕಾರವು ನನಗೆ ತುಂಬ ಮುಖ್ಯವಾಗಿದೆ. ಹೌದು ಸ್ನೇಹಿತರೆ, ಹಣದ ವಿಷಯಕ್ಕೆ ಬಂದರೆ ಯಾವ ಮೊತ್ತವು ಮರಳಿ ನಿಮ್ಮ ಕೈ ಸೇರುವ ಬಗ್ಗೆ ನಾವು ಹೇಳಿದ್ದೆವೋ ಅದನ್ನು ಒಂದು ಸಂಕೇತವೆಂದಂತೆ ಪರಿಗಣಿಸಿ. ಅದರ ಅರ್ಥವೇನೆಂದರೆ ಈಗ ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಎಂದು. ಆದರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ, ಹಣ ಗಳಿಸುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದನ್ನು ಸರಿಯಾದ ಸ್ಥಳದಲ್ಲಿ ತೊಡಗಿಸುವುದು. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಆಲೋಚಿಸಿ, ಅರ್ಥ ಮಾಡಿಕೊಂಡು, ಆತುರವಿಲ್ಲದೆ ತೆಗೆದುಕೊಳ್ಳಿ. ಹೌದು ಸ್ನೇಹಿತರೆ, ಸಂಬಂಧಗಳ ವಿಷಯಕ್ಕೆ ಬಂದರೆ ಯಾವ ಹಳೆಯ ನೆನಪು ಮರಳಿ ಬರುತ್ತಿತ್ತೋ ಅದರ ಅರ್ಥ ನೀವು ಹಳೆಯ ಸಂಬಂಧಕ್ಕೆ ಮರಳಿ ಹೋಗಬೇಕೆಂದಲ್ಲ. ಬದಲಿಗೆ ಅದರ ಅರ್ಥ ನೀವು ಆ ಅಧ್ಯಾಯವನ್ನು ಹೃದಯದಿಂದ ಕ್ಷಮಿಸಿ ಮುಂದೆ ಸಾಗಬೇಕಾಗಿದೆ ಎಂದರ್ಥ. ನೀವು ಹಳೆಯ ವಿಷಯಗಳನ್ನು ಕ್ಷಮಿಸಿದಾಗ ಮಾತ್ರ ಹೊಸ ಸಂಬಂಧಕ್ಕಾಗಿ ನಿಮ್ಮ ಹೃದಯದಲ್ಲಿ ಸರಿಯಾದ ಜಾಗ ನಿರ್ಮಾಣವಾಗುತ್ತದೆ. ಆ ಹೊಸ ಸಂಬಂಧವು ನಿಮ್ಮ ಜೀವನದಲ್ಲಿ ಆಳ ಮತ್ತು ಸ್ಥಿರತೆ ಎರಡನ್ನೂ ತರಲಿದೆ. ಹೌದು ಸ್ನೇಹಿತರೆ, ಕುಟುಂಬದ ವಿಷಯಕ್ಕೆ ಬಂದರೆ ಯಾವ ಸುದ್ದಿ ಬರಲಿದೆಯೋ, ಒಂದು ವೇಳೆ ಅದು ಬಂದಿದ್ದರೆ ಇದುವರೆಗೂ ನಿಮಗೆ ಅರಿವಾಗಬಹುದು. ಅದೇನೆಂದರೆ ನೀವು ಎಷ್ಟು ಆತಂಕಪಟ್ಟಿದ್ದೀರೋ ಪರಿಸ್ಥಿತಿಯು ಅಷ್ಟು ಗಂಭೀರವಾಗಿರಲಿಲ್ಲ ಎಂದು. ಇದೇ ಜೀವನದ ಒಂದು ದೊಡ್ಡ ಪಾಠವಾಗಿದೆ. ನಾವು ಹೆಚ್ಚಾಗಿ ಮುಂಬರುವ ಕಷ್ಟವನ್ನು ವಾಸ್ತವಕ್ಕಿಂತ ದೊಡ್ಡದಾಗಿ ಭಾವಿಸಿ ಆತಂಕಕ್ಕೊಳಗಾಗುತ್ತೇವೆ. ಆದರೆ ತಾಳ್ಮೆ ವಹಿಸಿದಾಗ ಆ ಕಷ್ಟವು ಸುಲಭವಾಗಿ ಬಗೆಹರಿಯುತ್ತದೆ. ಹೌದು ಸ್ನೇಹಿತರೆ, ಈಗ ನಾನು ನಿಮಗೆ ಆ ಕೊನೆಯ ಮತ್ತು ಅತ್ಯಂತ ದೊಡ್ಡ ವಿಷಯವನ್ನು ತಿಳಿಸುತ್ತೇನೆ. ಆ ಕೆಂಪು ಬಟ್ಟೆ, ಆ ತುಳಸಿ ಎಲೆಗಳು, ಆ ದೇವರ ದೀಪ ಇವೆಲ್ಲವೂ ಬಾಹ್ಯ ಪರಿಹಾರಗಳಾಗಿವೆ. ಆದರೆ ನಿಜವಾದ ಶಕ್ತಿಯು ಯಾವಾಗಲೂ ನಿಮ್ಮ ಒಳಗೇ ಇರುತ್ತದೆ. ಹನುಮಂತನ ಭಕ್ತಿ ಮತ್ತು ದೇವರ ಶಾಂತಿಯ ನಿಜವಾದ ಉದ್ದೇಶವೇನೆಂದರೆ ನೀವು ನಿಮ್ಮ ಒಳಗಿನ ಆ ಶಕ್ತಿಯನ್ನು ಗುರುತಿಸಲು ಸಾಧ್ಯವಾಗಲಿ. ಇದು ಪ್ರತಿಯೊಂದು ಕಷ್ಟವನ್ನು ಎದುರಿಸಲು ಸಾಕಾಗುತ್ತದೆ. ಯಾವ ದಿನ ನೀವು ಇದನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಆ ದಿನದಿಂದ ಬಾಹ್ಯ ಪರಿಹಾರಗಳ ಅಗತ್ಯವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಆಗ ನಿಮ್ಮ ಮೇಲಿನ ನಿಮ್ಮ ನಂಬಿಕೆಯೇ ನಿಮ್ಮ ಅತ್ಯಂತ ದೊಡ್ಡ ಕವಚವಾಗುತ್ತದೆ. ಹೌದು ಸ್ನೇಹಿತರೆ, ಈ ಇಡೀ ಸರಣಿಯು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಈ 4 ಭಾಗಗಳಾಗಿ ತಿಳಿಸಲಾದ ವಿಷಯಗಳು ನಿಮಗೆ ಉಪಯುಕ್ತವಾಗಲಿವೆ ಎಂದು ಭಾವಿಸುತ್ತೇನೆ. ಒಂದು ವೇಳೆ ನಿಮಗೆ ಈ ಸರಣಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮಗೆ ಅತ್ಯಂತ ಹೆಚ್ಚಾಗಿ ಯಾವ ಭಾಗ ಇಷ್ಟವಾಯಿತು ಎಂದು. ದುರ್ಗಾ ಮಾತೆಗೆ ಜಯವಾಗಲಿ. ನಿಮ್ಮ ಮತ್ತು ನಿಮ್ಮವರ ಕಾಳಜಿ ವಹಿಸಿ. ಸಿಗೋಣ ಒಂದು ಹೊಸ ಮಾಹಿತಿಯೊಂದಿಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.